ಖೇಡಿ ಸಿನಿಮಾ ಯಶಸ್ವಿ ಆಯ್ತಾ? ಒಂದ್ ವಾರದಲ್ಲಿ ಸಿನಿಮಾ ಗಳಿಸಿದೆಷ್ಟು? ಹಾಕಿದ್ ಬಂಡವಾಳ ರಿಕವರಿ ಆಯ್ತಾ? ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾ ಇದ್ರು ಆದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ಯಾಕೆ? ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ರಿಲೀಸ್ ಆಗೋದು ಯಾವಾಗ? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡೆಯೋಣ ಈ ಸ್ಟೋರಿಲಿ. ಧ್ರುವ ಸರ್ಜಾ ಅಭಿನಯದ ಖೇಡಿ ದ ಡೇವ್ ಸಿನಿಮಾ ಈಗ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಹುಟ್ಟಿಸಿದೆ. ಜೋಗಿ ಪ್ರೇಮ್ ಅವರ ಮಾಸ್ ಮೇಕಿಂಗ್, ಧ್ರುವ ಸರ್ಜಾ ಅವರ ಆಕ್ಷನ್ ಅವತಾರ, ಜೊತೆಗೆ ಭಾರೀ ತಾರಾಗಣ, ಈ ಎಲ್ಲ ಕಾರಣಗಳಿಂದ ಸಿನಿಮಾ ಆರಂಭದಿಂದಲೇ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಿಸಿತ್ತು. ಏಪ್ರಿಲ್ 30ರಂದು ತೆರೆಗೆ ಬಂದ ಈ ಸಿನಿಮಾ ಮೊದಲ ವಾರದಲ್ಲೇ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಮಟ್ಟದ ಸದ್ದು ಮಾಡಿದೆ. ಆದ್ರೆ ಸಿನಿಮಾ ಮೇಲೆ ಇಟ್ಟಿರುವ ಬೃಹತ್ ಬಂಡವಾಳ ಮತ್ತು ಪ್ಯಾನ್ ಇಂಡಿಯಾ ಮಟ್ಟದ ನಿರೀಕ್ಷೆಗಳನ್ನ ನೋಡಿದ್ರೆ ಈಗಿನ ಗಳಿಕೆ ಮಾತ್ರ ಸಾಲದು ಅನ್ನೋ ಮಾತು ಕೂಡ ಕೇಳಿಬರುತ್ತದೆ. ಚಿತ್ರ ರಿಲೀಸ್ ಆಗಿ 7 ದಿನ ಕರೆದಿದ್ದು ಮೊದಲ ಕೆಲವು ದಿನಗಳಲ್ಲಿ ಅಭಿಮಾನಿಗಳ ಹಾವಳಿ ಜೋರಾಗಿತ್ತು. ವಿಶೇಷವಾಗಿ ಧ್ರುವ ಸರ್ಜಾ ಅವರ ಫೈಟ್ ಸೀನ್ಗಳು, ಸ್ಟೈಲಿಶ್ ಲುಕ್, ರೆಟ್ರೋ ಬ್ಯಾಕ್ ಡ್ರಾಪ್ ಹಾಗೂ ಪ್ರೇಮ್ ಅವರ ಅದ್ದೂರಿ ಪ್ರೆಸೆಂಟೇಷನ್ನು ಪ್ರೇಕ್ಷಕರನ್ನು ಸೆಳೆಯಿತು. ಆದರೆ ಮೇ 4ರಂದು ಸಿನಿಮಾದ ಕಲೆಕ್ಷನ್ ಸ್ವಲ್ಪ ಇಳಿಕೆಯಾಗಿದ್ದು, ಆ ದಿನ ಸಿನಿಮಾ ಸುಮಾರು 84 ಲಕ್ಷ ರೂಪಾಯಿ ಮಾತ್ರ ಗಳಿಸಿದೆ ಎನ್ನಲಾಗಿದೆ. ಆದರೂ ಒಟ್ಟಾರೆ ಲೆಕ್ಕದಲ್ಲಿ ಸಿನಿಮಾ ಈಗಾಗಲೇ ಸುಮಾರು 16.83 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದು, ನೆಟ್ ಕಲೆಕ್ಷನ್ ಸುಮಾರು 14.47 ಕೋಟಿ ರೂಪಾಯಿಗೆ ತಲುಪಿದೆ. ಕನ್ನಡ ಮಾರುಕಟ್ಟೆಯಲ್ಲಿ ಇದು ಕೆಟ್ಟ ಗಳಿಕೆ ಅಂತ ಹೇಳಲು ಆಗಲ್ಲ. ಆದರೆ ಈ ಸಿನಿಮಾ ಸಣ್ಣ ಮಟ್ಟದ ಪ್ರಾಜೆಕ್ಟ್ ಅಲ್ಲ, ದೊಡ್ಡ ಬಜೆಟ್, ದೊಡ್ಡ ತಾರಾಗಣ ಮತ್ತು ಪ್ಯಾನ್ ಇಂಡಿಯಾ ಕನಸಿನೊಂದಿಗೆ ಸಿದ್ಧವಾದ ಸಿನಿಮಾ ಎಂಬುದರಿಂದ ಇನ್ನೂ ಬಹಳ ದೊಡ್ಡ ಮಟ್ಟದ ಗಳಿಕೆ ಅಗತ್ಯವಾಗಿದೆ. ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ಮಾಸ್ ಟ್ರೀಟ್ಮೆಂಟ್. 1970ರಿಂದ 70ರ ದಶಕದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಥೆಯನ್ನ ಭರ್ಜರಿಯಾಗಿ ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ. ರಕ್ತಸಿಕ್ತ ಆಕ್ಷನ್, ದೊಡ್ಡ ಸೆಟ್ಗಳು, ಹಳೆಯ ಕಾಲದ ವಾತಾವರಣ, ಸ್ಟೈಲಿಶ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವೆಲ್ಲವೂ ಥಿಯೇಟರ್ನಲ್ಲಿ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಕೊಟ್ಟಿವೆ. ಧ್ರುವ ಸರ್ಜಾ ಅವರ ಎನರ್ಜಿ ಸಿನಿಮಾದ ದೊಡ್ಡ ಶಕ್ತಿಯಾಗಿದ್ದು, ಅವರ ಅಭಿಮಾನಿಗಳು ಚಿತ್ರವನ್ನ ಭರ್ಜರಿಯಾಗಿ ಬೆಂಬಲಿಸುತ್ತಿದ್ದಾರೆ. ಜೊತೆಗೆ ರವಿಚಂದ್ರನ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ರೀಶ್ಮಾ ನಾಣಯ್ಯ ಮತ್ತು ಕಿಚ್ಚ ಸುದೀಪ್ ಅವರಂತಹ ದೊಡ್ಡ ಕಲಾವಿದರ ಹಾಜರಾತಿ ಸಿನಿಮಾಗೆ ಮತ್ತಷ್ಟು ಕ್ರೇಜ್ ತಂದಿದೆ. ಇದೀಗ ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೇಳಿಬರುತ್ತಿವೆ. ಕೆಲವರು ಸಿನಿಮಾ ಅಪ್ಪಟ ಮಾಸ್ ಎಂಟರ್ಟೈನರ್ ಅಂತ ಹೊಗಳುತ್ತಿದ್ದರೆ, ಇನ್ನೂ ಕೆಲವರು ಕಥೆಗಿಂತ ಸ್ಟೈಲ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಆದರೂ ಬಿ ಮತ್ತು ಸಿ ಸೆಂಟರ್ಗಳಲ್ಲಿ ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ. ಈ ವಾರ ದೊಡ್ಡ ಸಿನಿಮಾಗಳು ಬಿಡುಗಡೆಯಾಗದಿರುವುದರಿಂದ ಖೇಡಿಗೆ ಇನ್ನೂ ಕೆಲವು ದಿನಗಳು ಥಿಯೇಟರ್ನಲ್ಲಿ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದ್ರೆ, ಖೇಡಿ ಮೂಲತಃ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಸಿದ್ಧಗೊಂಡಿತ್ತು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಇತ್ತು. ಆದರೆ ಬೇರೆ ಭಾಷೆಗಳ ಸೆನ್ಸಾರ್ ಪ್ರಕ್ರಿಯೆ ತಡವಾದ ಕಾರಣ ಸದ್ಯಕ್ಕೆ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದೆ. ಹೀಗಾಗಿ ಈಗ ಕಾಣಿಸುತ್ತಿರುವ ಬಹುತೇಕ ಕಲೆಕ್ಷನ್ ಕರ್ನಾಟಕ ಮಾರುಕಟ್ಟೆಯಿಂದಲೇ ಬಂದಿದೆ. ಇದೇ ಕಾರಣಕ್ಕೆ ಚಿತ್ರದ ನಿಜವಾದ ಬಾಕ್ಸ್ ಆಫೀಸ್ ಶಕ್ತಿ ಇನ್ನೂ ಪರೀಕ್ಷೆಗೆ ಬಂದಿಲ್ಲ ಅನ್ನಬಹುದು. ಇದೀಗ ನಿರ್ಮಾಪಕರ ನಿರೀಕ್ಷೆ ಎಲ್ಲವೂ ಮುಂದಿನ ಪ್ಯಾನ್ ಇಂಡಿಯಾ ಬಿಡುಗಡೆಯ ಮೇಲೆ ಇದೆ. ಬೇರೆ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆದ ಮೇಲೆ ಉತ್ತರ ಭಾರತ, ತೆಲುಗು ರಾಜ್ಯಗಳು ಹಾಗೂ ತಮಿಳು ಮಾರುಕಟ್ಟೆಯಲ್ಲಿ ಹೇಗೆ ಸ್ವೀಕಾರ ಸಿಗುತ್ತದೆ ಅನ್ನೋದು ಬಹಳ ಮುಖ್ಯವಾಗಲಿದೆ. ವಿಶೇಷವಾಗಿ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ ಅವರಂತಹ ಬಾಲಿವುಡ್ ಮುಖಗಳು ಹಿಂದಿ ಮಾರುಕಟ್ಟೆಯಲ್ಲಿ ಸಿನಿಮಾಗೆ ಸಹಾಯ ಮಾಡಬಹುದು ಎಂಬ ಲೆಕ್ಕಾಚಾರ ಇದೆ. ಅದೇ ರೀತಿ ಕಿಚ್ಚ ಸುದೀಪ್ ಅವರ ಪಾತ್ರವು ಬೇರೆ ರಾಜ್ಯಗಳಲ್ಲಿ ಕುತೂಹಲ ಹುಟ್ಟಿಸಬಹುದು. ಸಿನಿಮಾದ ಬಜೆಟ್ ದೊಡ್ಡದಿರೋದ್ರಿಂದ ಕೇವಲ ಕರ್ನಾಟಕದ ಕಲೆಕ್ಷನ್ ಮಾತ್ರ ಸಾಕಾಗೋದಿಲ್ಲ. ಥಿಯೇಟ್ರಿಕಲ್ ಕಲೆಕ್ಷನ್ ಜೊತೆಗೆ OTT, ಸ್ಯಾಟಲೈಟ್ ಮತ್ತು ಡಿಜಿಟಲ್ ಹಕ್ಕುಗಳಿಂದ ಈಗಾಗಲೇ ಉತ್ತಮ ಮೊತ್ತ ಬಂದಿದೆ ಎಂದು ಹೇಳಲಾಗುತ್ತದೆ. ಆದರೆ ನಿರ್ಮಾಪಕರು ನಿಜವಾದ ಲಾಭ ನೋಡಬೇಕಾದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ದೊಡ್ಡ ಹಿಟ್ ಆಗಬೇಕಿದೆ. ಬೇರೆ ಭಾಷೆಗಳಲ್ಲಿ ಸಿನಿಮಾ ಕ್ಲಿಕ್ ಆದರೆ ಮಾತ್ರ ಖೇಡಿ ಹಾಕಿರುವ ಬಂಡವಾಳವನ್ನು ಸಂಪೂರ್ಣವಾಗಿ ರಿಕವರಿ ಮಾಡಿಕೊಂಡು ಲಾಭದ ಹಾದಿಗೆ ಬರಬಹುದು. ಇಲ್ಲವಾದ್ರೆ ಸಿನಿಮಾ ಕನ್ನಡದಲ್ಲಿ ಮಾತ್ರ ಸೀಮಿತ ಯಶಸ್ಸು ಪಡೆದ ಪ್ರಾಜೆಕ್ಟ್ ಆಗಿ ಉಳಿಯುವ ಸಾಧ್ಯತೆ ಕೂಡ ಇದೆ.
ಒಟ್ಟಿನಲ್ಲಿ ನೋಡೋಡಿದ್ರೆ ಖೆಡಿ ದ ಡೆವಿಲ್ ಈಗಾಗಲೇ ಅಭಿಮಾನಿಗಳಲ್ಲಿ ದೊಡ್ಡ ಕ್ರೇಜ್ ಸೃಷ್ಟಿಸಿದೆ. ಆದರೆ ಈ ಚಿತ್ರದ ನಿಜವಾದ ಪರೀಕ್ಷೆ ಇನ್ನೂ ಮುಂದಿದೆ. ಪ್ಯಾನ್ ಇಂಡಿಯಾ ಬಿಡುಗಡೆಯ ನಂತರ ಸಿನಿಮಾ ಯಾವ ಮಟ್ಟಿಗೆ ಹಾರಾಟ ಮಾಡುತ್ತದೆ, ಧ್ರುವ ಸರ್ಜಾ ಅವರ ಮಾಸ್ ಇಮೇಜ್ ಬೇರೆ ಭಾಷೆಗಳ ಪ್ರೇಕ್ಷಕರನ್ನು ಸೆಳೆಯುತ್ತದೆಯಾ, ಪ್ರೇಮ್ ಅವರ ಅದ್ದೂರಿ ಮೇಕಿಂಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ಸಿಗುತ್ತದೆಯಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.